ನಮ್ಮ ಬೆಳಗ್ಗೆಯಿಂದ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಒಟ್ಟಾರೆಯಾಗಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು, ವಿರೋಧ ಪಕ್ಷ ನಾಯಕ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಣ್ಣನವರು, ನಂತರ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಣ್ಣವರು, ನಮ್ಮ ಮಹೇಶ್ ಅಣ್ಣನವರು, ಮುನಿಸಾಮರು, ಬಂಗಾರ ಹನುಮಂತವರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ನಮಗೇನು ಅನುಮಾನ ಭಯ ಏನಂದ್ರಿಗಿನ ಈ ಮೀಸಲಾತಿ ಆಲ್ರೆಡಿ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನು ಅದರ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದು ಉಪಸಮಿತಿಯನ್ನು ಕೂಡ ನಾವು ಮಾಡ್ಕೊತೀವಿ. ಉಪಸಮಿತಿಯಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ನಾನೇ ಅದನ್ನು ಚೇರನ್ನು ಹೆಡ್ ಮಾಡ್ತೀನಿ, ಚೇರ್ಮನ್ ಆಗಿರ್ತೀನಿ. ಗೋವಿಂದ ಕಾರಜೋಳ ಅವರು ಅದರಲ್ಲಿ ಇರ್ತಾರ, ಕಾನೂನು ಮಂತ್ರಿಗಳಂತ ಮಾಧುಸ್ವಾಮಿ ಅವರು ಕೂಡ ಅದರಲ್ಲಿ ಇರ್ತಾರ, ಅದರಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೂಡ ಇದ್ರು. ಸಾಕಷ್ಟು ಮಂದಿ ಆ ನಾಗಮೋಹನ್ ದಾಸ್ ವರದಿಯನ್ನು ಏನು ಕೊಟ್ಟಾರ ಅನ್ನೋಂಥ ವಿಚಾರವನ್ನು ಸುದೀರ್ಘವಾಗಿ ಭಾಳಷ್ಟು ಚರ್ಚೆಯನ್ನು ಕೂಡ ಮಾಡ್ತೀವಿ. ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭಾಳಷ್ಟು ಚರ್ಚೆಯನ್ನು ಮಾಡಿ ಈ ವರದಿಯನ್ನು ಸ್ವೀಕಾರ ಮಾಡ್ಕೋಬೇಕು ಅನ್ನೋಂಥ ಟೈಮಲ್ಲಿ ಆ ವರದಿಯನ್ನು ಭಾಳಷ್ಟು ಗೌಪ್ಯವಾಗಿ ಕೊಡ್ತಾರೆ. ಆ ಸರ್ಕಾರಕ್ಕೆ ಗೌಪ್ಯವಾಗಿ ಕೊಟ್ಟಂಥ ಟೈಮಲ್ಲಿ ನಂತರ ಕ್ಯಾಬಿನೆಟಲ್ಲಿ ಈ ವರದಿ ಬಗ್ಗೆ ಚರ್ಚೆ ಆಗುವಂಥ ಟೈಮಲ್ಲಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೋ, ಸಂವಿಧಾನಬದ್ಧವಾಗಿ ಏನು ವರದಿಯನ್ನು ಕೊಟ್ಟಿದ್ದಾರೋ, SC ಜನಾಂಗವರಿಗೆ 17% 2% ಜಾಸ್ತಿ ಮಾಡಬೇಕು, SC ಜನಾಂಗಕ್ಕೆ 4% ಜಾಸ್ತಿ ಮಾಡಬೇಕು ಅಂತೇಳಿ ಕಳೆದ ಅನೇಕ ದಶಕಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಾರನ್ನ ಉಲ್ಲೇಖನ ಮಾಡ್ತಾ ಮಾಡ್ತಾ ವರದಿಯಲ್ಲಿ ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ST ಸಮುದಾಯ ಎಷ್ಟು ಜಾಸ್ತಿ ಇದಾರೋ ಅದರ ತಕ್ಕಂಗೆ ಮೀಸಲಾತಿ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಬರೆಯುವಂಥ ಟೈಮಲ್ಲಿ ಕೂಡ ಅವರು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ಅದರಲ್ಲಿ ಸಂವಿಧಾನದಲ್ಲಿ ಇರೋ ಕಾರಣ ಇವತ್ತು SC STಗೆ ಮೀಸಲಾತಿ ಜಾಸ್ತಿ ಮಾಡ್ಬೋದು ಅನ್ನೋಂಥ ರೀತಿಯಲ್ಲಿ ವರದಿ ಕೊಟ್ಟಿರೋ ಕಾರಣ ಅವತ್ತು ಅದೇ ವರದಿಯನ್ನು ತಗೊಂಡು ಕ್ಯಾಬಿನೆಟಲ್ಲಿ ಡಿಬೇಟ್ ಅವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಆದ ನಂತರ ಕೂಡ ಇದ್ರ ನಾವು ಒಂದೇ ಸ್ವೀಕಾರ ಮಾಡಿದರೆ ಅದು ಪೊಲಿಟಿಕಲ್ ಆಗಿ ನಾಳೆ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಸರ್ವ ಪಕ್ಷಗಳನ್ನು ಕರಿತೀವಿ. ಅವತ್ತು ಆ ಮಾಜಿ ಮುಖ್ಯಮಂತ್ರಿಗಳಂತ JDS ಪಕ್ಷದಿಂದ ಕುಮಾರಸ್ವಾಮಿ ಅವರಿದ್ದರು, ನಂತರ ಕಾಂಗ್ರೆಸ್ ಪಾರ್ಟಿಯಿಂದ ಸಿದ್ದರಾಮಯ್ಯರು ಕೂಡ ಬಂದಿದ್ದರು, ಸರ್ವ ಪಕ್ಷಗಳನ್ನು ಕರೆಯುವಂಥ ಟೈಮಲ್ಲಿ DK ಶಿವಕುಮಾರ್ ಅವರು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಒಟ್ಟಾರೆಯಾಗಿ ಅವತ್ತು ವಿಧಾನ ಸಭೆಯಲ್ಲಿ 3ನೇ ಮಾಡಿಯಲ್ಲಿ ಕುಂತಂಥ ಟೈಮಲ್ಲಿ ಸರ್ವ ಪಕ್ಷದಲ್ಲಿ ಕರೆದಂಥ ಟೈಮಲ್ಲಿ ಇದು ಬಹಳಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, 3 ದಶಕ ಕಾಲ ಹೋರಾಟವನ್ನು ನಡೀತಾ ಇದೆ ಅಂತೇಳಿ ಅವತ್ತು ನಾವು ಬೊಮ್ಮಾಯಿಯವರು ಎಲ್ಲರೂ ಕೂಡ ನಮ್ಮ ಪಾರ್ಟಿ ಯಡಿಯೂರಪ್ಪನ ಸಾಹೇಬರು ಇಲ್ಲೆಲ್ಲರೂ ಕೂಡ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡ್ವಿ. ಇದು ಮೀಸಲಾತಿ ಏನು ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಥಾಸ್ಥಿತಿಯನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಅವ್ರು ಹೇಳಿದಂಥ ಮಾತುಗಳು ಬೇಕಾದರೆ ನೀವು ಕಡತಗಳು ತೆಗೆದು ನೋಡ್ರಿ, ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಕೂಡ ಉಲ್ಲೇಖನ ಮಾಡೋಂಥ ಕೆಲಸ ಮಾಡಿದರು. ಕುಮಾರಸ್ವಾಮಿಯವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ನಮ್ದು ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ, ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನೀವು ಮಾಡಿರೋಂಥ ಮೀಸಲಾತಿ ಏನಿದೆ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟರು. ನಂತರ ದಿನಗಳಲ್ಲಿ ಇದು ಕಾನೂನು ಆಗಬೇಕಲ್ಲ. ಇವತ್ತು ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಂತ ಸರ್ವಪಕ್ಷಗಳ ಸಭೆಯನ್ನು ಕರೆದ್ವಿ, ಕ್ಯಾಬಿನೆಟ್ಗೆ ತೊಗೊಂಡಿದ್ವಿ, ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು, ಎಲ್ಲ ಆದ ನಂತರ ಕೂಡ ಇದು ಕಾನೂನನ್ನಾಗಬೇಕು. ಕಾನೂನನ್ನು ಆಗಬೇಕಂತ ಟೈಮಲ್ಲಿ ಅದಕ್ಕೋಸ್ಕರವಾಗಿ ಅಧಿವೇಶನವನ್ನು ಕರೆದ್ವಿ. ಅಧಿವೇಶನ ಕರೆಯುವಂಥ ಟೈಮಲ್ಲಿ ಅವತ್ತು ನಾವು ಕೂಡ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೀವಿ. ಅಂಥ ಟೈಮಲ್ಲಿ ಸಾಕಷ್ಟು ಡಿಬೇಟ್ ಆಯಿತು. ಡಿಬೇಟ್ ಆದಂಥ ಟೈಮಲ್ಲಿ ಕೂಡ ಅವತ್ತು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿಯವ್ರದ್ದು ಅವ್ರದೇ ಆದಂಥ ನಿಲುವುಗಳನ್ನು ಹೇಳ್ಕೊಂಡ್ರು. ಅದೇ ರೀತಿ JDS ಪಕ್ಷದ ನಿಲುವುಗಳು ಅಂದ್ರಿಗಿನ ಅವತ್ತಿನ ಸಂದರ್ಭದಲ್ಲಿ ನಮ್ಮ HD ದೇವೇಗೌಡರು ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಈ ಮೀಸಲಾತಿ ಆಗುವಂಥ ವಿಚಾರದಲ್ಲಿ ಅನೇಕ PV ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು, ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು. ನಂತರ ಅದ್ವಾನಿ ವಾಜಪೇಯಿ ಅವರ ಬಗ್ಗೆ ಅನೇಕ ವಿಚಾರಗಳು ಸುದೀರ್ಘವಾಗಿ ರಾಜೀವ್ ಗಾಂಧಿ ಬಗ್ಗೆ ಕಾಂಗ್ರೆಸ್ ಎಲ್ಲರೂ ಮಾತಾಡ್ಕೊಂತ ಬಂದ್ರು, ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ಕೊಂತ ಬಂದಂಥ ಟೈಮಲ್ಲಿ ಕೂಡ ಅವತ್ತು ನೀವು ರೆಕಾರ್ಡ್ಸ್ ದಾಖಲಾತಿಗಳು ತೆಗೆದು ನೋಡ್ರಿ, ಅವತ್ತು ಸಂಪೂರ್ಣವಾಗಿ 7% ಏನು ಮೀಸಲಾತಿ ST ಜನಾಂಗಕ್ಕೆ ಏನು ಕೊಡ್ತೀವಿ ಅಂತೇಳಿ ಅವತ್ತು ಅಧಿವೇಶನದಲ್ಲಿ ಏನು ಬಿಲ್ ಪಾಸ್ ಆಯಿತು, ರೈಟ್ ಅಣ್ಣ, ಬಿಲ್ ಪಾಸ್ ಆಗುವಂಥ ಟೈಮಲ್ಲಿ
ಅವತ್ತು ಸಿದ್ದರಾಮಯ್ಯರು ಅದು 7%ಗೆ ನಾನು ಒಪ್ಪುತ್ತಾ ಇದ್ದೀನಿ. ವಿರೋಧ ಪಕ್ಷದಲ್ಲಿದ್ದು ಕೂಡ ನಾನು ಸಂವಿಧಾನಬದ್ಧವಾಗಿ ಈ ಸಂವಿಧಾನದಲ್ಲಿರೋಂಥ ಆರ್ಟಿಕಲ್ ಓದ್ತಾ ಕೂಡ ಇದಕ್ಕೆ ನಾನು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ ಸರ್ವಾನುಮತದಿಂದ ಅನ್ನೋಂಥ ರೀತಿಯಲ್ಲಿ ಕೂಡ ಅವರು ಕೂಡ ದಾಖಲಾತಿಗಳು ವಿಧಾನಸೌಧದಲ್ಲಿ ಮಾತಾಡಿದಂಥ ದಾಖಲಾತಿಗಳು ಇದಾವೆ. ಅವತ್ತು ಎಲ್ಲರೂ ಕೂಡ ಮಾತಾಡಿದಂಥ ಟೈಮಲ್ಲಿ ಕೂಡ ಇವತ್ತು ನಮಗೇನು ಅಂದ್ರಿಗಿನ ಇವತ್ತು 2 ವರ್ಷಗಳಿಂದ ಇವತ್ತು ಏನು ಈ ಆಟ ಪ್ರಾರಂಭ ಆಗಿದೆ. 2 ವರ್ಷಗಳು ಆಗ್ತಾ ಇದೆ. ಇವತ್ತು ಮಕ್ಕಳೆಲ್ಲರೂ ಕೂಡ ಇವತ್ತು ನಮಗೆ ಏನು ನೋವು ಅಂದ್ರಿಗಿನ ಮಕ್ಕಳೆಲ್ಲರೂ ಕೂಡ ಆಲ್ರೆಡಿ ಫಸ್ಟ್ ಇಯರ್ ಪಾಸ್ ಆದಂಥವ್ರು ಸೆಕೆಂಡ್ ಇಯರ್ದಲ್ಲಿ ಇದ್ದಾರೆ, ಸೆಕೆಂಡ್ ಇಯರ್ ಪಾಸ್ ಆದಂಥವ್ರು ಇವತ್ತು ಥರ್ಡ್ ಇಯರ್ದಲ್ಲಿ ಇದ್ದಾರೆ. ಮುಂದಕ್ಕೆ ಎಜುಕೇಷನ್ದಲ್ಲಿ ಅವರೆಲ್ಲರೂ ಮುಂದಕ್ಕೆ ಹೋಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನೀವು 50% ಒಳಗಡೆನೆ ನೀವು ಈ ಮೀಸಲಾತಿಯನ್ನು ನೀವು ಮಾಡಿಕೊಳ್ರಿ ಅಂದ್ರಿಗಿನ ಇವತ್ತು ಬ್ಯಾಕ್ವರ್ಡ್ ಹಿಂದುಳಿದಂಥ ಜಾತಿಗಳು ಎಲ್ಲಿ ಹೋಗ್ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.